ಗುರು ಮೇಷರಾಶಿಯವ್ರಿಗೆ ಎಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ? ಕಳೆದ 1 ವರ್ಷದಿಂದ 3ನೇ ಮನೆಯಲ್ಲಿದ್ರು, ಈಗ 4ನೇ ಮನೆಗೆ ಹೋಗ್ತಾ ಇದ್ದಾರೆ. ಇಷ್ಟು ದಿನ ಏನ್ ನೀವು ಸ್ಟ್ರಗಲ್ ಮಾಡ್ತಾ ಇದ್ರಿ, ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರಿ, ಅದರ ತೀವ್ರತೆ ಕಡಿಮೆ ಆಗುತ್ತೆ. ಸಿಕ್ಕಾಬಿಟ್ಟೆ ದುಡ್ಡು ಬಂದು ಹಂಗಲ್ಲ, ತೀವ್ರತೆ ಕಡಿಮೆ ಆಗುತ್ತೆ, ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಈ ವರ್ಷ ಗುರುಬಲ ಇರೋದಿಲ್ಲ. 60-70% ಅಶುಭಗಳಿದ್ರೆ 30% ಶುಭ ಫಲಗಳು ನಾನು ಹೇಳಿದಂಥ ವಿಚಾರದಲ್ಲಿರುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ಮೇ ಮುಗೀತಾ ಬಂತು. ಜೂನ್ 1ನೇ ತಾರೀಕು ಗುರುಗ್ರಹ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅಂದರೆ ಗ್ರಹಚಾರದಲ್ಲಿ ಮತ್ತು ಗೋಚಾರದಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ. ಗುರು ಒಂದು ರಾಶಿಯಲ್ಲಿ 1 ವರ್ಷಗಳ ಕಾಲ ಇರ್ತಾರೆ, ಮತ್ತೊಂದು ರಾಶಿಗೆ ಹೋಗ್ಲಿಕ್ಕೆ ಅವರು 1 ವರ್ಷವನ್ನು ತಗೋತಾರೆ. ಅಂದರೆ ಈಗ ಕರ್ಕಾಟಕ ರಾಶಿಗೆ ಹೋದರೆ ಅವರು ನೆಕ್ಸ್ಟ್ ಸಿಂಹ ರಾಶಿಗೆ ಹೋಗ್ಲಿಕ್ಕೆ 1 ವರ್ಷ ತಗೋತಾರೆ. ಅಂದರೆ ಈ 12 ರಾಶಿಗಳ ಸಂಚಾರ ಮಾಡಲಿಕ್ಕೆ 12 ವರ್ಷಗಳು ಬೇಕು. ಯಾವಾಗಲೂ ಕೂಡ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಗುರುಬಲ ಅನ್ನುವಂಥದ್ದು ಬಹಳ ಮುಖ್ಯ ಅಂತೇಳಿ ನಾವು ತಿಳ್ಕೊತೀವಿ. ಹಾಗಾದ್ರೆ ಈ ಗೋಚಾರದಲ್ಲಾಗ್ತಾ ಇರುವಂಥ ಗುರುವಿನ ಬದಲಾವಣೆಯಿಂದ ಮೊದಲ ರಾಶಿ ಆಗಿರುವಂಥ ಮೇಷರಾಶಿಯವರಿಗೆ ಯಾವೆಲ್ಲ ಫಲಗಳು ಪ್ರಾಪ್ತಿ ಆಗ್ತದೆ ನೋಡೋಣ. ನೋಡಿ, ಮೊದಲನೇದಾಗಿ ಗುರುಬಲ ಅಂದ್ರೆ ಏನು? ಗುರುಬಲ ಅಂದ್ರೆ ಜಾತಕ ಫಲದಲ್ಲಿ, ಜಾತಕ ವಿಶ್ಲೇಷಣೆಯಲ್ಲಿ, ಗೋಚಾರ ಫಲದಲ್ಲಿ ಇದ್ರ ಬಗ್ಗೆ ಉಲ್ಲೇಖವನ್ನು ತಿಳಿಸ್ತಾರೆ. ಯಾರದೇ ಜಾತಕದಲ್ಲಿ ಜನ್ಮರಾಶಿಯಿಂದ 2ನೇ ರಾಶಿ, 5ನೇ ರಾಶಿ, 7ನೇ ರಾಶಿ, 11ನೇ ರಾಶಿಯಲ್ಲಿ ಗುರು ಸಂಚಾರ ಮಾಡುವಾಗ 2, 5, 7, 11ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಗುರುಬಲವು ಪ್ರಾಪ್ತಿ ಆಗ್ತದೆ. ಹಾಗಾದ್ರೆ ಈಗ ಗುರು ಮೇಷರಾಶಿಯವ್ರಿಗೆ ಎಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ? ಕಳೆದ 1 ವರ್ಷದಿಂದ 3ನೇ ಮನೆಯಲ್ಲಿದ್ರು, ಈಗ 4ನೇ ಮನೆಗೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ 4ನೇ ಮನೆಯಲ್ಲಿ ಗುರುಬಲದ ರೂಲ್ ಇದೆಯಾ? 2, 5, 7, 9, 11 ರೂಲ್ ಇದೆಯಾ? ಇಲ್ಲ. ಅಂದ್ರೆ ಟೆಕ್ನಿಕಲಿ ಜಾತಕ ವಿಶ್ಲೇಷಣವನ್ನು ಮಾಡುವ ಸಂದರ್ಭದಲ್ಲಿ ಮೇಷರಾಶಿಯವರು ಗುರುಬಲ ಇದೆಯಪ್ಪ ಅಂದ್ರೆ ಮೇಷರಾಶಿಯವರು ಇನ್ನೊಂದು ವರ್ಷ ಗುರುಬಲ ಇರೋದಿಲ್ಲ. ಪ್ಲಸ್ 7.5 ಬೇರೆ ನಡೀತಾ ಇದೆ. ನಿಮಗೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕು ನೀವು. ಹಂಗಂದ್ರೆ ಪೂರ್ತಿ ಕೆಟ್ಟದ್ದೇ ಆಗ್ಬಿಡುತ್ತಾ ಅಂದ್ರೆ ಇಲ್ಲ, ಒಂದು ಪ್ಲಸ್ ಪಾಯಿಂಟ್ ಇದೆ ಮೇಷರಾಶಿಯವರಿಗೆ. ಏನಪ್ಪಾ ಅದು ಪ್ಲಸ್ ಪಾಯಿಂಟ್ ಅಂದ್ರೆ, ನೋಡಿ, 4ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವಾಗ ಆ 4ನೇ ಮನೆ ಆ ಗುರುವಿಗೆ ಉಚ್ಚ ಸ್ಥಾನ ಆಗ್ತದೆ. ಉಚ್ಚ ಸ್ಥಾನ ಆದಾಗ ಏನಾಗುತ್ತೆ? ಅವನು ವ್ಯಯಾಧಿಪತಿ ಉಚ್ಚನಾದಾಗ ನಷ್ಟದ ತೀವ್ರತೆ ಕಡಿಮೆ ಆಗುತ್ತೆ. ಅಂದ್ರೆ ಇಷ್ಟು ದಿನ ಏನು ನೀವು ಸ್ಟ್ರಗಲ್ ಮಾಡ್ತಾ ಇದ್ರಿ, ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರಿ, ಅದರ ತೀವ್ರತೆ ಕಡಿಮೆ ಆಗುತ್ತೆ. ಫುಲ್ ತೀರೋಗ್ಬಿಡುತ್ತಾ, ಎಲ್ಲ ಸರಿ ಹೋಗ್ಬಿಡುತ್ತಾ, ಸಿಕ್ಕಾಬಿಟ್ಟೆ ದುಡ್ಡು ಬಂದು ಹಂಗಲ್ಲ. ಅದು ತೀವ್ರತೆ ಕಡಿಮೆ ಆಗುತ್ತೆ, ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಮತ್ತೆ 4ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಏನ್ ಮಾಡ್ತಾನೆ ಅವನು? ನಿಮ್ಮನ್ನು ಉರಿದುಂಬಿಸ್ತಾನೆ. ಯಾವುದಕ್ಕೆ? ನೀನು ಮನೆ ತಗೋ, ನೀನು ಸೈಡ್ ತಗೋ, ನೀನು ಮನೆ ಕಟ್ಟು, ನೀನು ಕಾರ್ ತಗೋ ಅಂತೇಳಿ ನಿಮ್ಮನ್ನ ಮೋಟಿವೇಟ್ ಮಾಡ್ತಾನೆ ಗುರು 4ನೇ ಮನೆಯಲ್ಲಿ ಕೂತ್ಕೊಂಡು. ಇಸ್ ಗುಡ್, ಒಳ್ಳೇದು. ಆದ್ರೆ ಆ ರೀತಿ ಮೋಟಿವೇಶನ್ ಬಂದಾಗ, ಅಥವಾ ಆ ರೀತಿ ನಮಗೆ ಭಾವನೆಗಳು ಮಾಡಬೇಕು ಅನ್ನುವಂಥ ಭಾವನೆಗಳು ಜಾಸ್ತಿ ಆದಾಗ ಎಚ್ಚರಿಕೆಯಿಂದ ಮಾಡಬೇಕು. ಹೇಗೆ ಎಚ್ಚರಿಕೆ? ನಿಮ್ಮ ಹತ್ರ ಎಷ್ಟು ಸೇವಿಂಗ್ಸ್ ಇದೆ, ನಿಮ್ಗೆ ಎಷ್ಟು ಲೋನ್ ಆಗುತ್ತೆ, ಪರ್ಸೆಂಟೇಜ್ ಏನು, ಈ ಥರ ನೋಡ್ಕೋಬೇಕು. ಈ ರೀತಿಯಾಗಿ ನೋಡಿಕೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ, ಭಾಳ ಸಿಂಪಲ್ ಆಗಿ
ನನ್ನ ಬಜೆಟ್ ಏನಿದೆ ಅಷ್ಟರಲ್ಲಿ ಮಾತ್ರ ನೀವು ನಿಮ್ಮ ಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು. ಅಥವಾ ನಿವೇಶನವನ್ನು ಎಕ್ಸಾಂಪಲ್ಲು ಒಂದು 30-40 ಕಟ್ಟೋ ದುಡ್ಡಿದೆ, ಅಷ್ಟು ಮಾತ್ರ ಕಟ್ಟಬೇಕು. ಅಥವಾ ಒಂದು 9 ಲಕ್ಷ ರೂಪಾಯಿನ ಕಾರ್ ತಗೊಳ್ಳೋ ಶಕ್ತಿ ಇದೆ, ಅಷ್ಟು ಮಾತ್ರ ತಗೋಬೇಕು. ಇಲ್ಲ ಲೋನ್ ಕೊಡ್ತಾರೆ ಅಂದ್ಬಿಟ್ಟು ಒಂದು 25 ಲಕ್ಷ ಕಾರ್ ತಗೋಬಿಡೋದು, ಲೋನ್ ಸಿಗುತ್ತೆ ಅಂತ ಡುಪ್ಲೆಕ್ಸ್ ಮನೆ ಕಟ್ಬಿಡೋದು, ಆಮೇಲೆ ಕಟ್ಟಕ್ಕಾಗದಿರೋಂಥ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರ್ತದೆ. ಒಟ್ಟಾರೆಯಾಗಿ ಈ ಗುರು ಬದಲಾವಣೆಯಲ್ಲಿ ಒಂದಷ್ಟು ನಿವೇಶನ, ಮನೆ, ಚಿನ್ನ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥ ಯೋಗ ಅಂತೂ ಮೇಷರಾಶಿಯವರು ಬರುತ್ತೆ, ಖಂಡಿತವಾಗಿಯೂ ಬರುತ್ತೆ. ಮನೆ ಕಟ್ಟಲಿಕ್ಕೆ ಕೂಡ ಪ್ರಾರಂಭ ಮಾಡುವಂಥದ್ದು ಅಥವಾ ತುಂಬ ದಿನಗಳ ನಿಮ್ಮ ಆಸೆ ಕೂಡ ನೆರವೇರುವಂಥದ್ದು ಇರ್ತದೆ. ಇದೊಂದು ಪ್ರಯತ್ನವನ್ನು ಮಾಡ್ಬೋದು. ಎರಡನೇದು ಬಂದು 9ನೇ ಮನೆ ಅಧಿಪತಿ ಅವನು. ಈ 9ನೇ ಮನೆ ಅಧಿಪತಿ ಬಂದಾಗ ಏನಾಗುತ್ತೆ, ಸ್ವಲ್ಪ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕಿರಿಕಿರಿ ಆಗುವಂಥದ್ದು, ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮಗೆ ಬೇಕಾಗಿರೋ ಅಷ್ಟು ಬರದೇ ಇರುವಂಥದ್ದು, ಈ ಥರ ಸಮಸ್ಯೆಗಳಾಗತ್ತೆ. ಅಥವಾ ದೂರ ಶಿಕ್ಷಣ, ಫಾರಿನ್ ಟ್ರಾವೆಲಿಂಗು ಮಾಡಬೇಕು ಅಂತಿದ್ರೆ ಇನ್ನೇನಪ್ಪ ಹಾಗೇ ಹೋಯ್ತು, ನನ್ನ ಹೆಸರೇ ಬಂತು ಅನ್ನುವಂಥ ಸಂದರ್ಭದಲ್ಲಿ ಕ್ಯಾನ್ಸಲ್ ಆಗುವಂಥದ್ದು. ಅಂದರೆ ಇದನ್ನು ಲಕ್ ಕೈ ಕೊಡೋದು ಅಂತ ಹೇಳ್ತೀವಿ, ಅದೃಷ್ಟ ಕೈ ಕೊಡುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಈ 1 ವರ್ಷ ಅದೃಷ್ಟಕ್ಕಿಂತ ಹಾರ್ಡ್ ವರ್ಕ್ಗೆ ಹೆಚ್ಚು ಇಂಪಾರ್ಟೆನ್ಸ್ನ ಕೊಡಬೇಕು. ಆವಾಗ ನಿಮಗೆ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನೊಂದು ಬಂದು ವ್ಯಯಾಧಿಪತಿ ಗುರು. ಅದರಿಂದ ವ್ಯಯ ಅಂದ್ರೇನು ನೋಡಿ, 4ನೇ ಮನೆಯಲ್ಲಿ ಸುಖವನ್ನು ಕೊಡ್ತಾನೆ, ತಾಯಿಯಿಂದ ಬರಬಹುದಾದಂಥ ಒಂದಷ್ಟು ದುಡ್ಡು ಕಾಸು ಹಣ ಚಿನ್ನವನ್ನು ಬರುವಂಥ ರೀತಿಯಲ್ಲಿ ಮಾಡ್ತಾನೆ. ಆದರೆ ಅವನು ವ್ಯಯಾಧಿಪತಿ ಆಗಿರೋದ್ರಿಂದ ಅವಶ್ಯಕತೆಗೆ ಮೀರಿದಂತಹ ಖರ್ಚನ್ನು ಮಾಡಿಸುವಂಥದ್ದು, ಆಕಸ್ಮಿಕ ಆಸ್ಪತ್ರೆಗಾಗಿ ಹಣವನ್ನು ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿಗಳು ಬರುತ್ತೆ. ಅದರಿಂದ ಈ ಮೇಷರಾಶಿಯವರಿಗೆ ಈ ವರ್ಷ ಗುರುಬಲ ಇರೋದಿಲ್ಲ. ಅದರಲ್ಲಿ ಒಂದು 70%, 60-70% ಅಶುಭಗಳಿದ್ದರೆ 30% ಶುಭ ಫಲಗಳು ನಾನು ಹೇಳಿದಂಥ ವಿಚಾರದಲ್ಲಿರುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಳಿ. ಹಾಗಾದರೆ ಈ ವರ್ಷ ನೀವೇನು ಮಾಡಬೇಕು ಅಂದರೆ, ಪ್ರತಿ ಗುರುವಾರ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಜೊತೆಗೆ ಅನುಕೂಲ ಆದರೆ ಮಹಾಕಾಲನ ದರ್ಶನ ಮಾಡಿ ಈ ವರ್ಷ. ಯಾಕಂದರೆ ಕಾಲಗಳು ಯಾರ ಅಧೀನದಲ್ಲಿದೆ ಅಂದರೆ ಮಹಾಕಾಲನ ಅಧೀನದಲ್ಲಿದೆ. ಕಾಲವನ್ನೇ ತನ್ನ ಕಂಟ್ರೋಲ್ ಇಟ್ಕೊಂಡಿರುವಂಥ ಯಮನಿಗೂ ಕೂಡ ತನ್ನ ಪಾಶವನ್ನು ತೆಗೆದುಕೊಂಡು ಮೃತ್ಯುಂಜಯನಾದಂತಹ ಶಿವ, ಅದಕ್ಕೆ ಅವನು ಮಹಾಕಾಲ. ಅದರಿಂದ ನೀವೇನು ಮಾಡಿ ಅಂದರೆ ಮಹಾಕಾಲನ ಸನ್ನಿಧಿ ಈ ವರ್ಷ ಒಂದು ದರ್ಶನವನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು, ತುಂಬ ಅನುಕೂಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರತಿ ಗುರುವಾರದ ದಿನ ಹಸುಗೆ, ಗೋಮಾತೆಗೆ ಸ್ವಲ್ಪ ಕಡಲೆಕಾಳನ್ನು ನೆನೆಸ್ಬಿಟ್ಟು ಬುಧವಾರ ರಾತ್ರಿ ಬೆಳಿಗ್ಗೆ ಹಸುಗಳಿಗೆ ಕಡಲೆಕಾಳನ್ನು ಕೊಡಿ. ಮತ್ತು ಗುರುವಾರ ದಿನ ಸ್ನಾನ ಮಾಡುವಾಗ ಒಂದು ಚಿಟಿಗೆ ಅರಿಶಿನ ಹಾಕ್ಬಿಟ್ಟು ಸ್ನಾನ ಮಾಡ್ತಾ ಬನ್ನಿ. ಜೊತೆಗೆ ನಿಮ್ಮ ಪರ್ಸಲ್ಲಿ, ಅದು ಗಂಡು ಮಕ್ಕಳಿರ್ಬೋದು ಹೆಣ್ಮಕ್ಳಿರ್ಬೋದು, ನಿಮ್ಮ ಪರ್ಸಲ್ಲಿ ಒಂದು ಅರಿಶಿಣದ ಕೊನೆಯನ್ನು ಜೊತೆಗೆ ಇಟ್ಕೊಳ್ಳಿ. ಇದರಿಂದ ಗುರುವಿನ ಅನುಕೂಲ ಆಗುತ್ತೆ, ಗುರು ಆಕ್ಟಿವ್ ಆಗ್ತಾರೆ. ನಿಮ್ಗೆ ಇಷ್ಟ ಆಗಿರುವಂಥ ಗುರುಗಳ ಭೇಟಿಯನ್ನು ಆಗಾಗ್ಗೆ ಮಾಡಿ. ಇದಿಷ್ಟು ಕೂಡ ಮೇಷರಾಶಿಯವರಿಗಿರುವಂಥ ಅಶುಭ ಫಲಗಳನ್ನು ನಿವಾರಣೆ ಮಾಡುತ್ತೆ. ಇದು ಮೇಷರಾಶಿಯವರಿಗೆ ಈ ವರ್ಷ 2026ರಿಂದ 2027ವರೆಗೆ ಗುರು ಬದಲಾವಣೆಯಲ್ಲಿ ಆಗುವಂತಹ ಶುಭ ಮತ್ತು ಅಶುಭ ಫಲಗಳು ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ, ವೃಷಭ ರಾಶಿಯವರ ಫಲಾಫಲಗಳೇನು ಅಂತ ತಿಳಿಸ್ಕೊಡ್ತೇನೆ. ನಮಸ್ಕಾರ.